ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಒಳ್ಳೆ ರೆಸಿಪಿ ಅಂದರೆ ನುಗ್ಗೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ಇಲ್ಲಿ ನಾನು ನೋಡೋಣ. ನುಗ್ಗೆಕಾಯಿ ಸಾಂಬಾರಿಗೆ ಏನೇನು ಬೇಕು ಅಂತಂದು ಹೇಳಿ ನಾನಿಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡ್ತೀನಿ. ಒಂದು ಕುಕ್ಕರಲ್ಲಿ ಒಂದು ಕಪ್ ಬೇಳೆ, ತೊಗರಿಬೇಳೆ, ಒಂದು 3-4 ಮೆಣಸಿನ್ಕಾಯಿ ಮತ್ತು ಒಂದೆರಡು ಟೊಮ್ಯಾಟೊ ಇದನ್ನು ಹಾಕ್ಕೊಂಡು ಒಂದು 4-5 ವಿಸಿಲ್ ಹೊಡೆಸ್ಕೊಳ್ಳಿ. ಇದರಲ್ಲಿ ನುಗ್ಗೆಕಾಯಿನೂ ಕೂಡ ಆ್ಯಡ್ ಮಾಡ್ಬೋದು, ಬಟ್ ನಾನು ಆ್ಯಡ್ ಮಾಡಿಲ್ಲ. ಯಾಕೆ ಅಂತಂದರೆ ನುಗ್ಗೆಕಾಯಿ ಎಲ್ಲ ಒಡೆದೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ, ಸಪ್ರೇಟಾಗಿ ಹಾಕಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಮತ್ತು ಸ್ವಲ್ಪ ಉಪ್ಪು. ಇದಕ್ಕೆ ನೀರನ್ನ ಆ್ಯಡ್ ಮಾಡಿಟ್ಕೊಂಡು ಒಂದು 4-5 ವಿಸಿಲ್ನ ಏನು ಮಾಡಿ ಅಂತಂದರೆ ಇನ್ನು ಫಸ್ಟು ವಿಸಿಲ್ ಹೊಡ್ಸ್ಕೊಂಬಿಡಿ. ಇಲ್ಲಿ ಏನೇನು ಬೇಕು ಅಂದರೆ ಒಂದು ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿ, ದೆನ್ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು, ದೆನ್ ನುಗ್ಗೆಕಾಯಿ. ನುಗ್ಗೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 2-3 ನುಗ್ಗೆಕಾಯಿನ ಅದನ್ನ ಸಪ್ರೇಟಾಗಿ ಕುದಿಸ್ತೀನಿ. ಮತ್ತು ನಾನು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಚೆನ್ನಾಗಾಗುತ್ತೆ, ನೀವು ಹಾಕ್ಕೊಳ್ಳಿ ಮೆಂತ್ಯ ಸೊಪ್ಪನ್ನ. ದೆನ್ ನುಗ್ಗೆಕಾಯಿನ ಏನು ಮಾಡಿ ಅಂದರೆ ಸೆಪರೇಟಾಗಿ ಕುದಿಸ್ಕೊಳ್ಳಿ. ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ ಒಗ್ಗರಣೆಗೆ. ದೆನ್ ಎಣ್ಣೆ ಕಾದಾದಮೇಲೆ ಇದಕ್ಕೆ ಫಸ್ಟ್ ನಾವೇನು ಆ್ಯಡ್ ಮಾಡೋಣ, ಜೀರಿಗೆ, ದೆನ್ ಅದಾದಮೇಲೆ ಸಾಸಿವೆ ಸಿಡಿಯೋ ತನಕ ಆ್ಯಡ್ ಮಾಡಿ. ದೆನ್ ಅದಾದಮೇಲೆ ಒಣಮೆಣ್ಸಿನ್ಕಾಯಿ ಆದಮೇಲೆ ಏನು ಮಾಡಿ ಅಂತಂದರೆ ಇದಕ್ಕೆ ಈರುಳ್ಳಿನ ಹಾಕ್ಕೊಂಡು, ಸಣ್ಣಗೆ ಹೆಚ್ಚಿರೋ ಈರುಳ್ಳಿನ ಹಾಕ್ಕೊಂಡು ಕಂದು ಬರೋ ಥರ ಏನು ಮಾಡಿ ಅಂತಂದರೆ ಫ್ರೈ ಮಾಡಿ. ದೆನ್ ಇದು ಕಂಪ್ಲೀಟಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಇಲ್ಲೇ ಆ್ಯಡ್ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರಲಿಲ್ಲ ಅಂತಂದರೆ ನೀವು ಕುಕ್ಕರಿಗೆ ವಿಸಿಲ್ ಬೇಳೆಯಲ್ಲಿ ವಿಸಿಲ್ ಹೊಡ್ಸ್ಕೋವಾಗ ಒಂದು 3 ಹೆಸರು ಬೆಳ್ಳುಳ್ಳಿ ಮತ್ತು ಇದನ್ನ ಹಾಕಿ ವಿಸಿಲ್ ಹೊಡ್ಸ್ಕೊಳ್ಳಿ. ನಾನು ಸಣ್ಣಗೆ ಹೆಚ್ಚಿರುವಂಥ ಮೆಂತ್ಯವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ದೆನ್ ಅದಾದಮೇಲೆ ಆಲ್ರೆಡಿ ಹೇಳ್ದಂಗೆ ನುಗ್ಗೆಕಾಯಿನ ಸಪ್ರೇಟಾಗಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಬಾಯ್ಲ್ ಆಗೋ ತನಕ ಅದನ್ನ ಕುದಿಸಿ, ದೆನ್ ಅದಾದಮೇಲೆ ಒಡೆಯೋದಿಲ್ಲ. ಈ ಥರ ಮಾಡಿದರೆ ಅದನ್ನು ಈಗ ನಾನೇನು ಮಾಡ್ಕೊತೀನಿ ಅಂತಂದರೆ ಒಗ್ಗರಣೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೇನೆ ನುಗ್ಗೆಕಾಯಿನ. ಇದನ್ನು ಕೂಡ ಚೆನ್ನಾಗಿ ಆನಿಯನ್ ಅದ್ರ ಜೊತೆಗೆ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ. ದೆನ್ ಇದು ಫ್ರೈ ಆದಮೇಲೆ ಏನು ಮಾಡಬೇಕು ಅಂತಂದರೆ ವಿಸಿಲ್ ಹೊಡ್ಸ್ಕೊಂಡಿರುವಂಥ ಬೇಳೆ ಮತ್ತು ಟೊಮ್ಯಾಟೊನ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಸ್ಮ್ಯಾಶ್ ಮಾಡಿ ಅಥವಾ ನೀವು ಕಡ್ಗೋಲಿಂದ ಸ್ವಲ್ಪ ಕಡ್ಕೊಳ್ಳಬಹುದು. ಇದನ್ನ ಸ್ಮ್ಯಾಶ್ ಮಾಡಿ ಆದಮೇಲೆ ಏನು ಮಾಡಬೇಕು ಅಂತಂದರೆ ಇದನ್ನು ನಾವು ಒಗ್ಗರಣೆಗೆ ಏನು ಮಾಡ್ಕೊಳ್ಳೋಣ ಅಂತಂದರೆ ಟ್ರಾನ್ಸ್ಫರ್ ನೋಡಿ ಸ್ಮ್ಯಾಶ್ ಆಗಿದೆ. ಈಗ ಇದನ್ನ ಏನು ಮಾಡ್ಕೊಳ್ಳೋದನ್ನ ಅಂತಂದರೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಟ್ರಾನ್ಸ್ಫರ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ನೀರು ನೀವು ಬೇಕಂದರೆ ಕಡಿಮೆ, ಅಂದರೆ ಸ್ಮ್ಯಾಶ್ ಮಾಡೋ ತನಕ ಕಡಿಮೆ ಮಾಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಡೈರೆಕ್ಟಾಗಿ ಆ್ಯಡ್ ಮಾಡಿದರೆ ನಾನೆಲ್ಲಿ ಡೈರೆಕ್ಟಾಗಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೀಗ 1 ಟೇಬಲ್ ಸ್ಪೂನಷ್ಟು ಅರಿಶಿನ ಆಲ್ರೆಡಿ ಹಾಕಿದ್ದೀನಿ, ಬಟ್ ಇನ್ನೊಂದು ಸ್ವಲ್ಪ. ದೆನ್ ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು, ದೆನ್ ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಆ್ಯಡ್ ಮಾಡಿ ಗರಂ ಮಸಾಲಾನ. ದೆನ್ ಗರಂ ಮಸಾಲ ಆದಮೇಲೆ ಏನು ಮಾಡಬೇಕು ಅಂತಂದರೆ ಅಚ್ಕಾರದ ಪುಡಿ. ನಾನೇನು ಮಾಡಿದ್ದೀನಿ ಅಂತಂದರೆ ಒಂದು 2 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಕಲರ್ಗೆ. ನಾನು ಆಲ್ರೆಡಿ ಮೆಣಸಿನ್ಕಾಯಿ ಹಾಕ್ಕೊಂಡಿರೋದ್ರಿಂದ ಒಂದು 2 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ, ಇದು ಖಾರ ಇರೋದಿಲ್ಲ, ಇದನ್ನು ಹಾಕ್ಕೊಂಡಿದ್ದೀನಿ. ದೆನ್ ಅದಾದಮೇಲೆ ರುಚಿಗೆ ತಕ್ಕಷ್ಟು ಏನು ಮಾಡ್ಕೋಬೇಕು ಅಂತಂದರೆ ನಾವಿಲ್ಲಿ ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು. ದೆನ್ ಉಪ್ಪು ಆ್ಯಡ್ ಮಾಡ್ಕೊಂಡು ಆದಮೇಲೆ ನಾನೇನು ಮಾಡಿದ್ದೀನಿ ಅಂತಂದರೆ ಹುಣಸೆ ಹುಳಿನ ರೆಡಿ ಮಾಡಿಟ್ಕೊಂಡಿದ್ದೆ. ಒಂದು ಸ್ವಲ್ಪ ಆಲ್ರೆಡಿ ಟೊಮ್ಯಾಟೊ ಹಾಕಿದ್ದೇವಲ್ಲ, ಸ್ವಲ್ಪ ಹುಣಸೆಹಣ್ಣಿನ ಹುಳಿನ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿ ಟೇಸ್ಟ್ ಬರಲಿ ಅಂತ. ದೆನ್ ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಬೆಲ್ಲ, ಇದಿಷ್ಟನ್ನ ಆ್ಯಡ್ ಮಾಡಿಕೊಂಡು ಲಾಸ್ಟಿಗೆ ಸಣ್ಣಗೆ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನ ನೀವು ಮೇಲ್ಗಡೆ ಆ್ಯಡ್ ಮಾಡಿಕೊಂಡು ಇದನ್ನೇನು ಮಾಡಬೇಕು ಅಂತಂದರೆ ಒಂದು 2-3 ಕುದಿ ಬರೋ ಥರನೂ ಮೇಲ್ಗಡೆ ಒಂದು ಮುಚ್ಚಳ ಮುಚ್ಚಿ ಕುದಿಸ್ಬೇಕು. ದೆನ್ ಇದಿಷ್ಟು ಅಂದರೆ ಕುದಿಸಿದಾದ್ಮೇಲೆ ಏನಂತಂದರೆ ನಿಮಗೆ ಚೆನ್ನಾಗಿ ತಿಕ್ಕಾಗಿ ಕನ್ಸಿಸ್ಟೆನ್ಸಿ ಬರುತ್ತೆ. ತಿಕ್ಕಾಗಿ ಬೇಕಂದರೆ ಚೆನ್ನಾಗಿ ಕುದಿಸಿ ಹಾಗೇ ಬಿಟ್ಕೊಳ್ಳಿ. ಇಲ್ಲ ನಿಮಗೆ ತಿನ್ನಕ್ಕೆ ಬೇಕು ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ ಸ್ವಲ್ಪ ನೀರನ್ನ ಇನ್ನೊಂಚೂರು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ. ಈಗ ನೋಡಿ ಒಂದು 2-3 ಕುದಿ ಆದಮೇಲೆ ನಾನೇನು ಮಾಡಿದ್ದೀನಿ ಅಂದರೆ ಹೇಗೆ ನುಗ್ಗೆಕಾಯಿ ಎಲ್ಲನೂ ಚೆನ್ನಾಗಿ ಕುದ್ದಿದೆ ಇದರಲ್ಲಿ. ಈಗ ನಿಮಗೆ ಬಿಸಿ ಬಿಸಿ ನುಗ್ಗೆಕಾಯಿ ಸಾಂಬಾರು ರೆಡಿ ಆಯಿತು. ಥ್ಯಾಂಕ್ ಯು.